ಪಟ್ಟಾಭಿರಾಮ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಈಗ ಪಟ್ಟಾಭಿರಾಮ ದೇವಾಲಯ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಟ್ಟಾಭಿರಾಮ ದೇವಾಲಯ. ಬರ್ರಿ ಬರ್ರಿ. ನಮ್ಮ ಫ್ರೆಂಡ್ಸಿಗೆ ಮೊದಲು ಆದ್ಯತೆ. ಸೇಮ್ ಏನು ಚೇಂಜಸ್ ಇಲ್ಲಿದೆ. ನಮಸ್ಕಾರ ದೇವರು. ಇವರು ನಮ್ಮ ಫ್ರೆಂಡು ಯರಿಸ್ವಾಮಿ ಅಂತ, ನಮ್ಮ ದೇವರ. ನೋಡ್ರಿ ಮದಗಜ ಇದೆ ನೋಡ್ರಿ, ನಮ್ದು ಮದಗಜ. ಇಲ್ಲಿ ಇನ್ನೊಂದು ಸ್ಪೆಷಲ್ ಇರ್ತಂದ್ರೆ ನಾವು ಇಲ್ಲೇ ಮಹಾ ಅಂದ್ರೂ ಕೂಡ ಒಂದು 8 ಕಿಲೋಮೀಟರ್ ಇರ್ತೀವಿ. ಇಲ್ಲಿ ಪ್ಲೇಸ್ ನಾವು ನೋಡಿಲ್ಲ. 8 ಕಿಲೋಮೀಟರ್ ಇದ್ವಿ, ಬಟ್ ಈ ಪ್ಲೇಸ್ ನೋಡಿಲ್ಲ ನಾವು. ಹಂಪಿಗೆ ಸಂಬಂಧಪಟ್ಟಿದ್ದು. ಬರ್ತೀವಿ, ಕಾಮರಾಪುರಕ್ಕೆ ಬರ್ತೀವಿ, ಬಿರಿಯಾನಿ ತಗೋತೀವಿ, ಹೋಗಿ ಊಟ ಮಾಡಿ ಹೋಗ್ಬಿಡ್ತೀವಿ. ಇಷ್ಟೇ ಮಾಡಿದ್ವಿ. ಇಲ್ಲೇ ಇದ್ರೂ ಬಂದಿಲ್ಲ ನಾವು, ಈಗ ಬಂದಿದ್ದೀವಿ ನೋಡ್ರಿ. ಇದು ಕಲ್ಯಾಣ ಮಂಟಪ ಅಂತ. ಇದು ಪಟ್ಟಾಭಿರಾಮ ದೇವಾಲಯದ ಆಗ್ನೇಯ ದಿಕ್ಕಿನಲ್ಲಿದೆ. ತಯಾರು ಮಾಡಿರೋಲ್ಲ. ನಾವು ಇಲ್ಲೇ 8 ಕಿಲೋಮೀಟರ್ ಊರು ಪಿಕೇಳಿಂದ ಬಂದಿದ್ವಿ. ಆದರೆ ಈ ಪ್ಲೇಸ್ ನಮ್ಗೆ ಗೊತ್ತೇ ಇದ್ದಿದ್ದಿಲ್ಲ. ಇವ್ರು 99 ಬಾಯ್ಸಿಗೆ ಹೇಳ್ತಾ ಇದ್ವಿ ಏನೋ ಪ್ಲೇಸ್ಗಳು ಅದಾವ ನೋಡೋಣ ಅಂತಂದ್ರೆ ನಾವು ನೋಡಿದ್ರೆ ಬರೀ ಹೊರಗಡೆ ಹೋಗಿ ನೋಡಿ ಫ್ರೆಂಡ್ಸ್, ಈ ದೇವಾಲಯಕ್ಕೆ 3 ಪ್ರವೇಶ ದ್ವಾರಗಳಿವೆ. ಅದರಲ್ಲಿ ಇದು ಉತ್ತರ ದಿಕ್ಕಿನಲ್ಲಿದೆ. ಈಗ ಈ ಬಾಗಿಲು ಮುಚ್ಚಲಾಗಿದೆ. ಮತ್ತು ದಕ್ಷಿಣ ಮಹಾದ್ವಾರ ಎಂದರೆ ನಾವು ಮೊದಲು ಬಂದೆವಲ್ಲ ಆ ಎಂಟ್ರೆನ್ಸ್, ಅದು ದಕ್ಷಿಣ ಮಹಾದ್ವಾರವಾಗಿದೆ. ಮತ್ತು ಪೂರ್ವದಲ್ಲಿ ಮಹಾದ್ವಾರ ಎಂದರೆ ಅಲ್ಲಿ ಕಾಣುತ್ತದೆಯಲ್ಲ ಆ ಗೋಪುರ, ಅದೇ 5 ಅಂತಸ್ತಿನ ಗೋಪುರವಾಗಿದೆ. ಹೇಳ್ಬೇಕಂದ್ರೆ ಕೆಲ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಎಲ್ಲ ಕ್ರಿಸ್ತಶಕ ಎಲ್ಲ 1900 ಎಷ್ಟು 500 ವರ್ಷಗಳ ಹಳೆ 1500 ವರ್ಷಗಳ 1500 ವರ್ಷಗಳಲ್ಲಿ 1500ನೇ ವರ್ಷ ಶತಮಾನ. ಶತಮಾನಲ್ಲಿ ಶಕ ಕ್ರಿಸ್ತ ಶಕ ಅಲ್ಲ ಇದು. ನಾವು ನಮ್ಮ ಭಾಷೆ ಮಾತಾಡೋದು ಬೇಡ ಬೇಡ ಫ್ರೆಂಡ್ಸ್. ಈ ಗುಡಿ ಬನ್ನಿ. ಅಲ್ಲಿಂದ ಬರೋಕೆ ನೋಡಿ ಫ್ರೆಂಡ್ಸ್, ಆಗಿನ ಗಜಪಡೆಗಳು 2 ಆ ಕಡೆ ಈ ಕಡೆ. ಬರ್ರಿ, ಎಲ್ಲರಿಗೂ ಓಪನ್, ಯಾರಾದ್ರೂ ಮಾತಾಡ್ಬೋದು. ಸಾಮ್ರಾಜ್ಯದ ಕೊನೆಯ ಹಳೆಯ ದೇವಸ್ಥಾನ. ಇವರು ಫಾರಿನ್ನಿಂದ ಬಂದಾರ, ಆದ್ರೆ ಇಂಡಿಯಾದವರು ಇವರು ಮೂಲದವರು ಆಫ್ರಿಕಾದ ದೇಶದಲ್ಲಿ. ಇದು ನೋಡ್ರಿ ಫ್ರೆಂಡ್ಸ್, ಇದು ಇಂಗ್ಲಿಷ್ ಅಲ್ಲ, ಕಂಗ್ಲೀಷ್ ಇದು. ನೋಡಿ ಫ್ರೆಂಡ್ಸ್, ಇದು ಅಮ್ಮನವರ ಗುಡಿಯಾಗಿದೆ. ಇದು ಈ ಪಟ್ಟಾಭಿರಾಮ ದೇವಾಲಯದ ಎಡಬದಿಯಲ್ಲಿದೆ, ಅಂದರೆ ವಾಯುವ್ಯ ಭಾಗದಲ್ಲಿದೆ. ಎಲ್ಲ ಗೋಪುರಗಳು ಸ್ವಲ್ಪ ಇವಾಗಿವೆ, ಬಿರುಕು ಬಿಟ್ಟಿದೆ. ಫ್ರೆಂಡ್ಸ್, ಈ ಗುಡಿ ಸ್ವಲ್ಪ ಬಿರುಕು ಬಿಟ್ಟಿರುವ ಕಾರಣದಿಂದ ಕಲ್ಲಿನಿಂದ ಕಟ್ಟಲಾಗಿದೆ. ನೋಡಿ ಫ್ರೆಂಡ್ಸ್, ಶ್ರೀರಾಮನಿಗೆ ಮತ್ತೊಂದು ಜನಪ್ರಿಯ ಹೆಸರೆಂದರೆ ಅದು ಪಟ್ಟಾಭಿರಾಮ. ಈ ದೇವಾಲಯವನ್ನು ವಿಜಯನಗರ ಸಾಮ್ರಾಜ್ಯದ ಅರಸನಾದ ಅಚ್ಯುತರಾಯನು 16ನೇ ಶತಮಾನದಲ್ಲಿ ತನ್ನ ಮಡದಿಯ ಸವಿ ನೆನಪಿಗಾಗಿ ಕಟ್ಟಿಸಿದನು. ಇದು ಪ್ರಾಚೀನ ಸ್ಥಳವಾದ ವರದರಾಜಮ್ಮನ ಪಟ್ಟಣದಲ್ಲಿ ನಿರ್ಮಿಸಿದನು. ಅಂದಿನ ವರದರಾಜಮ್ಮನ ಪಟ್ಟಣ ಎಂದರೆ ಈಗಿನ ಕಮಲಾಪುರ ಪಟ್ಟಣವಾಗಿದೆ. ಪಟ್ಟಾಭಿರಾಮ ದೇವಸ್ಥಾನದ ಒಳಗಡೆ ಹೋಗಿ ಬರೋಣ ಫ್ರೆಂಡ್ಸ್. ನಮ್ಮ ವಿಜಯನಗರ ಸಾಮ್ರಾಜ್ಯದ ಶೈಲಿಯು ದ್ರಾವಿಡ ಶೈಲಿ, ಬಾದಾಮಿ ಚಾಳುಕ್ಯರದ್ದು ವೇಸರ ಶೈಲಿ, ಹೊಯ್ಸಳರದ್ದು ಹೊಯ್ಸಳ ಶೈಲಿ, ಬಹುಮನಿ ಸುಲ್ತಾನರದ್ದು ಇಂಡೋ ಶಾಸನಿಕ್ ಶೈಲಿ. ಹಾಗೆ ನೀವು ಉತ್ತರ ಭಾಗದಲ್ಲಿ ಹೋದರೆ ನೀವು ಮೌರ್ಯರಾಗಲಿ ಗುಪ್ತರಾಗಲಿ ಅನೇಕ ರಾಜವಂಶ ಅವರ ಸಾಮ್ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂಥ ಶಿಲ್ಪಕಲೆ ಎಂದರೆ ಅದು ಗಾಂಧಾರ ಮತ್ತು ನಾಗರ ಶೈಲಿಯಲ್ಲಿರುತ್ತದೆ. ಒಂದು ದುಃಖದ ಸಂಗತಿ ಏನೆಂದರೆ ಅದು ಈ ದೇವಸ್ಥಾನದಲ್ಲಿ ರಾಮನ ಮೂರ್ತಿ ಇಲ್ಲದಿದೆ. ಫ್ರೆಂಡ್ಸ್, ಇದು ಪ್ರದಕ್ಷಿಣೆ. ಈ ಮೂಲಿಂದ ಇಲ್ಲಿ ಎಂಟ್ರೆನ್ಸ್ ಅಲ್ಲಿದ್ದೇ ಈ ರೀತಿ ಸರೌಂಡಿಂಗ್ ಬಂದು ಇಲ್ಲಿ ಬರ್ತಾರೆ. ಇಲ್ಲಿ ಮೆಟ್ಲಿದ್ದಾವೆ, ಹಿಂಗೆ ಅದ್ಕೊಂಡು ಮತ್ತೆ ಇನ್ನೊಂದು ಸರೌಂಡಿಂಗ್
ನೋಡಿರಿ ಪ್ರತಿಯೊಂದು ಮೂರ್ತಿಗಳು ನೋಡ್ರಿ ಇಲ್ಲಿ ಯಾವ ರೀತಿ ಇದೆ ಅನ್ನೋದು ಶಿಲ್ಪಕಲೆ ಈ ಥರ ಇದೆ ನೋಡಿರಿ ಫ್ರೆಂಡ್ಸ್. ಇದ್ರಾಗ ಒಂದು ಮಾಡೋದಿತ್ತು ಅಲ್ಲಿಂದ ಒಂದೇ ಕಂಬ ಎತ್ತಿ ಇದನ್ನ ಎತ್ತಿಬಿಡೋದು. ಇಂಥ ಕಂಬ ಹಾಂ, ಅಂದರೆ ಒಂದೊಂದು ಪ್ಲೇಸ್ ಒಂದೊಂದು ರೀತಿ